ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಇನ್ನು ನಮ್ಮ ಮಾವನ ಜೊತೆ ಹೋಗಿ ಸ್ವಲ್ಪ ಗ್ರಾಸರೀಸ್ ಖಾಲಿಯಾಗಿದೆ ಅಂತ ಗ್ರಾಸರೀಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಮನೆ ಕಡೆ ಬಂದಿದ್ದಾಯಿತು. ಹಾಗೆ ವೆಜಿಟೇಬಲ್ಸ್ ತರಬೇಕಿದ್ರೆ ಕುಂಬಳಕಾಯಿ ತೊಗೊಬಂದಿದ್ದೆ. ಏಕೆಂದರೆ ನಾನು ಎಷ್ಟೊಂದು ವರ್ಷದಿಂದ ತಿನ್ನೋಕ್ಕೆ ಆಗಿರಲಿಲ್ಲ. ನನಗೆ ಹುಷಾರು ತಪ್ಪಳಿಂದ ನಾನು ಕುಂಬಳಕಾಯಿ ಪಲ್ಯ ತಿನ್ನಂಗಿರಲಿಲ್ಲ ಅಂತ ಮಾಡೇ ಇರಲಿಲ್ಲ. ಸೊ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಾಣಲಿಲಿ ಒಂದು ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕುಂಬಳಕಾಯಿನ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ಆಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆಮೇಲೆ ನೀರು ಸುಂಡ್ಲಿ ಅಂತ ಬಿಟ್ಬಿಡೋದು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಕಡಲೆ, ಬೆಳ್ಳುಳ್ಳಿ, ಆಮೇಲೆ ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಳ್ಳಿ. ಆಮೇಲೆ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ಮೂತಾಗಾಗಿ ಬಿಟ್ಬಿಡಿ. ಆವಾಗ ಕುಂಬಳಕಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆಮೇಲೆ ಬೆಂದಾದಮೇಲೆ ಅದಕ್ಕೆ ಮಾಡ್ಕೊಂಡಿರೋ ಪುಡಿನ ಮೇಲ್ಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಆಯಿತು. ಕುಂಬಳಕಾಯಿ ಪಲ್ಯ ರೆಡಿಯಾಗುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಚಪಾತಿ ಜೊತೆ ನಾನು ಕೂಡ ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ಆಮೇಲೆ ಬಟರ್ ಸ್ಕಾಚ್ ತರಿಸ್ಕೊಂಡು ದಾವಾಗುತ್ತೆ ಚಪಾತಿ ತಿಂದಿದ್ದೀವಿ ಅಂತ ಫ್ಯಾಮಿಲಿ ಪ್ಯಾಕ್ ತರಿಸಿ ಫ್ಯಾಮಿಲಿ ಎಲ್ಲ ಐಸ್ ಕ್ರೀಮ್ ತಿಂದು ಮುಗಿಸಿದ್ದಾಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿ.